ಥ್ಯಾಂಕ್ ಯು ಸೋ ಮಚ್. ಇದೀಗ ಒಬ್ಬ ಹೀರೋ ಎಂಟ್ರಿ ಆಗುತ್ತೆ ಮೇ ಬಿ ಅನ್ಸುತ್ತೆ. ನಮ್ಮ ಸ್ಪೆಷಲ್ ಗೆಸ್ಟ್ ಹಾಗೆ ಅವಾರ್ಡ್ ವಿನ್ನರ್ ವಿಕ್ರಮ್, ಮಾಡೆಲ್ ಹಾಗೆ ನಟ ಕೂಡ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಅವಾರ್ಡ್ ಸಂದಿದೆ ಮಿಸ್ಟರ್ ವಿಕ್ರಮ್ ಅವರಿಗೆ. ಈ ಅವಾರ್ಡ್ ಅನ್ನ ನೀಡೋದಕ್ಕೆ ಐ ರಿಕ್ವೆಸ್ಟ್ ಮಿಸ್ಟರ್ ಡೇರಿ ವಿಜಯ್ ಹಾಗೆ ರಾಜ್ ಪ್ರಭು ಅವರು ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್. ಇದು ವಿಕ್ರಮ್, ಮಾಡೆಲ್ ಹಾಗೆ ಆಕ್ಟರ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಜೋರಾದ ಚಪ್ಪಾಳೆ ಬರಬೇಕು. ಫುಲ್ ಹೀರೋ ಫೀಲ್ಸ್ ಅಲ್ಲಿ ಬಂದ್ಯಾರ, ಒಂದೆರಡು ಮಾತು ಮಾತಾಡೋಣ ಅವ್ರನ್ನ. ಅವಾಗಿಂದ ಫುಲ್ ಜೋಶಲ್ಲಿ ಇದ್ರು, ವೈಬ್ ಎಲ್ಲ ಮಾಡ್ತಿದ್ರು, ಅಲ್ಲಿ ಕೂತಿದ್ರು. ನಾನು ಅವಾಗ್ಲೇ ಅವ್ರನ್ನೇ ಮಾತಾಡಿದ್ ಕೂಡ. ಹಾಯ್, ಇವಾಗ ಕಾರ್ಯಕ್ರಮದ ಬಗ್ಗೆ ಹಾಗೆ ನಮ್ಮ ಆಶಿ ಅವರು ಇಷ್ಟು ದೊಡ್ಡ ಇವೆಂಟ್ ಮಾಡ್ತಾ ಇದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಇವೆಂಟ್ ಬಗ್ಗೆ ಹಾಗೆ ನಮ್ಮ ಆಶಿ ಅವ್ರ ಬಗ್ಗೆ? ಹಾಗೆ ಲುಕ್ ಚೆನ್ನಾಗಿದೆ, ಈ ಲುಕ್ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕು. ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ, ಇದೆ ಫಸ್ಟ್ ಟೈಮ್ ಈ ತರ ಇವೆಂಟ್ ಮಾಡ್ತಿರೋದು. ಸೊ ಇವ್ರು ತುಂಬಾ ಮೋಟಿವೇಟ್ ಮಾಡ್ತಾರೆ ನನಗೆ ಅವಾಗಿಂದ, ಹೀರೋ ಹೀರೋ ಅಂತ. ಮತ್ತೆ ಬೇರೆ ಥ್ಯಾಂಕ್ ಯು. ಮಾತಾಡೋದು ಆಶಿ ಅವ್ರು ಇವಾಗ ನಿಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ, ಏನ್ ಅನಿಸ್ತಿದೆ? ಆಶಿ ಅವ್ರ ಬಗ್ಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಎಲ್ರು ನೋಡಿದ್ರು ಎಲ್ರು ಆಕ್ಚುಲಿ ಆಶಿ ಆಶಿ ಅಂತಾನೆ ಹೇಳ್ತಿರ್ತಾರೆ. ಸೊ ಸುಮ್ನೆ ಆಶಿ ಅಂತ ಹೆಸರು ಬರಲ್ಲ, ಅವ್ರು ಏನೋ ಮಾಡಿರ್ತಾರೆ, ಸೊ ಅದಕ್ಕೋಸ್ಕರನೇ ಬರುತ್ತೆ. ಅದ್ ಅನ್ಸ್ಕೊಂಡ್ರೆ ಓಕೆ, ನಮ್ಮ ಹೆಸರು ಒಂದಿನ ಇಲ್ಲಿ ಬರ್ಬೇಕು ಅಂತ ಇನ್ಸ್ಪೈರ್ ಆಗಿದ್ವಿ. The nickname is more popular than the original name. ಆಶೀರ್ವಾದ್ ಅವ್ರ ಹೆಸರು, ಯಾಕಂದ್ರೆ ಆಶಿ ಅಂತ ಏನಕ್ಕೆ ಕರೀತಾರೆ ಎಲ್ಲರೂ ಅಂತಂದ್ರೆ he is that close of a man to everyone ಅಂತ. ಥ್ಯಾಂಕ್ ಯು ಫಾರ್ ದಿ ಅವಾರ್ಡ್. ಹಂಗೆ ನಿಮ್ಮ ಪರವಾಗಿ ನಾನೇ ಹೇಳಿದ್ದು ಥ್ಯಾಂಕ್ ಯು ನಾ, ಸೊ ನೀವು ನನಗೆ ಥ್ಯಾಂಕ್ ಯು ಹೇಳಿ. ಓಕೆ.